ಹಾಯ್ ಗಾಯ್ಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಇಂಟರ್ನ್ಯಾಷನಲ್ ವೆಕೇಷನ್ಗೆ. ನಾನು ಮತ್ತು ನನ್ನ ತಂಗಿ ಇಬ್ಬರೇ. ಯೂಶ್ವಲಿ ಯಾವ ಇಂಟರ್ನ್ಯಾಷನಲ್ ವೆಕೇಷನ್ ಆದರೂ ನಾವು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ವಿ. ಬಟ್ ದಿಸ್ ಟೈಮ್ ಅವರೆಲ್ಲ ಅಬ್ರಾಡಿಗೆ ಹೋಗಿ ಸೆಟ್ಲ್ ಆಗಿರೋದ್ರಿಂದ ಇಂಡಿಯಲ್ಲಿ ನಾವಿಬ್ಬರೇ ಇರೋದು. ಸೊ ನಾವಿಬ್ಬರೇ ಸೇರಿಕೊಂಡು ಟ್ರಿಪ್ ಮಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಜಲ್ಲಿ ನಂದು ಕಾರ್ಡ್ ಆ್ಯಕ್ಸಸ್ ಇತ್ತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಎಲ್ಲ ಸ್ವೀಟ್ಸ್ನ ಟ್ರೈ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಬೋರ್ಡಿಂಗ್ ಗೇಟ್ ಕಡೆ ಹೋದ್ವಿ. ನೋಡಿ, ನಮ್ಮ ಫ್ಲೈಟ್ ಆಲ್ರೆಡಿ ಬಂದಿದೆ. ಇದರಲ್ಲೇ ನಾವು ಹೋಗ್ತಾ ಇರೋದು. ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಇಟ್ಸ್ ಆಲ್ರೆಡಿ 6 o'clock ಆಗಿತ್ತು. ನಾವು ಹೋಗಬೇಕಾದ್ರೆ 9 o'clock ಆಗುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿತ್ತು. ಸೊ ಏರ್ಪೋರ್ಟಲ್ಲೇ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ವಿಂಡೋ ಸೀಟ್ ಆಗಿರೋದ್ರಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈವ್ನಿಂಗ್ ವ್ಯೂ ಅಂತೂ ಬೆಂಗಳೂರ್ದು ಸಖತ್ತಾಗಿರುತ್ತೆ. ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಇಂಡಿಯಾ ಟು ಶ್ರೀಲಂಕಾ ಇರೋದು ಬರೀ 1.5 hour ಫ್ಲೈಟ್ ಅಷ್ಟೇ. 1.5 hourಲ್ಲೆಲ್ಲ ನಾವು ಅಲ್ಲೋಗಿ ರೀಚ್ ಆಗ್ತೀವಿ. ನಾವೊಂದು 6:30ಗೆಲ್ಲ ಬಿಟ್ಟಿದ್ವಿ. 7:30, 8ಗೆಲ್ಲ ಆಲ್ರೆಡಿ ಅಲ್ಲಿ ರೀಚ್ ಆಗೋಗ್ಬಿಟ್ಟಿದ್ವಿ. ನಮ್ಗೆ 2 ಆಪ್ಷನ್ ಇರುತ್ತೆ, ಒಂದು ಬ್ಯಾಂಗ್ಳೂರ್ ಟು ಶ್ರೀಲಂಕಾ ಆ್ಯಂಡ್ ಚೆನ್ನೈ ಟು ಶ್ರೀಲಂಕಾ. ಬಟ್ ನಾವು ತಗೊಂಡಿದ್ದು ಬ್ಯಾಂಗ್ಳೂರ್ ಟು ಶ್ರೀಲಂಕಾ. ನಮಗೆ ಒಳ್ಳೆ ಟ್ಯಾಕ್ಸಿ ಡ್ರೈವರ್ ಸಿಕ್ಕಿರೋದ್ರಿಂದ ಲೋಟಸ್ ಟವರ್ನ ಆನ್ ದ ವೇನೇ ತೋರಿಸ್ಬಿಟ್ರು. ಅಷ್ಟೇ ನಾವು ಎತ್ಕೊಂಡು ಸಿಟಿ ಟೂರ್ಗೆ ಹೊರಟ್ವಿ. ನಾವು ಯಾವುದು ಆಟೋನ ಅಥವಾ ಯಾವುದು ಏಜೆನ್ಸಿ ಥ್ರೂ ಹೋಗಿದ್ದಲ್ಲ, ನಾವೇ ಸ್ವಂತ ಹೋಗಿರೋದ್ರಿಂದ ನಮಗೆ ಎಲ್ಲ ನಾವೇ ಓನಾಗಿ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ಸುಮ್ಮನೆ ರೆಡಿ ಆಗಿಬಿಟ್ಟು ಸಿಟಿಗೆ ಹೋಗೋಣ ಅಂತ ಬಂದ್ವಿ. ಪೋರ್ಟ್ ಸಿಟಿ ಅಂತಾರೆ ಅದಕ್ಕೆ. ಸೊ ಇಲ್ಲಿ ಬಂದು ನಾವು ಫಸ್ಟು ನೋಡಿದ್ವಿ ಎಲ್ಲೆಲ್ಲ ಹೋಗ್ಬೋದು ಅಂತ. ಹಾಗೆ ಸಿಟಿಲಿ ವಾಕ್ ಮಾಡಿಕೊಂಡು ಸಿಟಿನ ಎಂಜಾಯ್ ಮಾಡ್ತಾ ಇದ್ವಿ. ಈ ಸಿಟಿ ಪೋರ್ಟ್ ಹತ್ರ ಹೇಗೆ ಅಂದರೆ ಈಚೆ ಸೈಡ್ ಸಿಟಿ ಇದೆ, ಆಚೆ ಸೈಡ್ ಬೀಚ್ ಇದೆ. ಸೊ ನಾವು ಅಲ್ಲಿಗೆ ವಾಕಬಲ್ ಇದೆ ಅಂತ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಿಮಗೆ ನೋಡೋಕ್ಕೆ ಮೇನ್ ಅಂದರೆ ಶ್ರೀಲಂಕಾದಲ್ಲಿ ಮೇನ್ ಅಟ್ರಾಕ್ಷನ್ ಅನ್ನೋದು ಗಂಗಾರಾಮಯ್ಯ ಟೆಂಪಲ್ಲು, ಗ್ಯಾಲೆ ಫೇಸ್ ಗ್ರೀನು, ಆಮೇಲೆ ಓಲ್ಡ್ ಪಾರ್ಲಿಮೆಂಟ್ ಹೌಸು, ಒಂದು ರೆಡ್ ಫೋರ್ಟ್ ಕೂಡ ಇದೆ. ನಾವು ಅದನ್ನೆಲ್ಲ ಕವರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಾವೀಗ ಯಾವ ರೋಡಲ್ಲಿದ್ದೀವಿ ಅದ್ರ ಆಪೋಸಿಟಲ್ಲೇ ಇರೋದು ಗ್ಯಾಲೆ ಫೇಸ್ ಗ್ರೀನ್. ಗ್ಯಾಲೆ ಫೇಸ್ ಗ್ರೀನ್ ಅಂತ ಹೇಳಿದ್ರೆ ನಿಮಗೆ ಒಂದು ಸೈಡ್ ಬೀಚ್ ಇದೆ, ಇನ್ನೊಂದು ಸೈಡ್ ಫುಲ್ ಸಿಟಿ ಇದೆ. ಸೊ ಅದನ್ನೇ ಗ್ಯಾಲೆ ಫೇಸ್ ಗ್ರೀನ್ ಅನ್ನೋದು. ಇಲ್ಲಿ ಬ್ಯೂಟಿಫುಲ್ಲಾಗಿ ಫ್ಲವರ್ ಇತ್ತು ಅಂತ ಹಾಗೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ವೀಡಿಯೋಸ್ ತಗೊಂಡ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿದ್ದೆ ಗ್ಯಾಲಫಿ ಸ್ಕ್ರೀನ್ಗೆ. ಗ್ಯಾಲಫಿ ಸ್ಕ್ರೀನಲ್ಲಿ ಈ ಥರ ನೀಟಾಗಿ ಗ್ರೀನರಿ ಇದೆ ಇನ್ ಬಿಟ್ವೀನ್. ಆ ಸೈಡ್ ಬೀಚ್, ಈ ಸೈಡ್ ಸಿಟಿ. ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಬೀಚ್ ಆ್ಯಂಡ್ ಸಿಟಿ ಆ್ಯಸ್ ವೆಲ್. ಸೊ ನಾವು ಇದೇ ಬಿಲ್ಡಿಂಗ್ಸ್ನೆಲ್ಲ ನೋಡಿಕೊಂಡು ಫೋಟೋ ತಗೊಂಡು ಹಾಗೆ ಬೀಚ್ ಹತ್ರ ಹೋದ್ವಿ. ನಿಮಗೆ ಇದೇ 1 ಡೇಗೆ 2500 rupees ಪ್ಯಾಕೇಜಲ್ಲಿ ಇದೆಲ್ಲ ಪ್ಲೇಸನ್ನು ತೋರಿಸ್ತಾರೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಮಗೆ ಆ ಫ್ರೀಡಮ್ ಇರಲ್ಲ. ನಿಮ್ಗೆ ಎಲ್ಲಾದರೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನೀವಲ್ಲಿ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವುದು ಪ್ಯಾಕೇಜ್ ತೊಗೊಂಡೇ ನಮ್ಮ ಓನೇ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆವಾಗ ನಿಮ್ಗೊಂದು ಫ್ರೀಡಮ್ ಇರುತ್ತೆ, ನಿಮ್ಗೆ ಏನು ಇಷ್ಟ ನಾವು ಅದನ್ನು ಮಾಡ್ಬೋದು ಅಂತ. ಸ್ವಲ್ಪ ಹಾಗೆ ಬೀಚ್ ಎದುರುಗಡೆ ಕೂತ್ಕೊಂಡು ಟೈಮ್ ಪಾಸ್ ಕೂಡ ಮಾಡ್ಕೊಂಡ್ವಿ. ಬಿಕಾಸ್ ಇಟ್ ವಾಸ್ ಸೋ ಪೀಸ್ಫುಲ್. ಯಾರೂ ಜನ ಇರಲಿಲ್ಲ. ಸ್ವಲ್ಪ ಒಂಥರ ಕ್ಲೌಡಿ ಇತ್ತು ವೆದರು. ತುಂಬ ಬಿಸಿಲಿದ್ದಿದ್ರೆ ಬೀಚ್ ಹತ್ರ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಕ್ಲೌಡಿ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇತ್ತು ಕುತ್ಕೊಂಡು ಹಂಗೆ ಎಂಜಾಯ್ ಮಾಡೋಕ್ಕೆ. ಜನ ಅಂದರೆ ಜನನೇ ಇರಲಿಲ್ಲ ನಾವು ಹೋಗಿರೋ ಸೀಸನ್ನಲ್ಲಿ. ಬಟ್ ಈ ಬೀಚ್ ಭಾರಿ ಏನು ಒಳ್ಳೆ ಬೀಚ್ ಅಂತ ನಾನೇನು ಹೇಳಲ್ಲ. ಬಟ್ ಓಕೆ ಇತ್ತು. ನಮ್ಮ ಐಟಿನರಲ್ಲಿ ಸೌತ್ ಶ್ರೀಲಂಕಾ ನಾವು ಕವರ್ ಮಾಡ್ತಿರೋದ್ರಿಂದ ಬ್ಯೂಟಿಫುಲ್ ಬೀಚಸ್ಸಿಗೆ ನಾವು ಹೋಗ್ತೀವಿ. ಬಟ್ ನಾವು ಇಲ್ಲಿ ಏನಂತ ಹೇಳಿದ್ರೆ ಗ್ಯಾಲೆ ಫೇಸ್ ಗ್ರೀನ್ ಅನ್ನೋದು ತುಂಬ ಫೇಮಸ್ ಪ್ಲೇಸು ಶ್ರೀಲಂಕಲ್ಲಿ ಅಂತ ನೋಡೋಕ್ಕಂತ ಬಂದ್ವಿ. ಶ್ರೀಲಂಕಾ ಸಿಟಿ ಆ್ಯಂಡ್ ಬ್ಯಾಂಗ್ಳೂರ್ ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ದೊಡ್ಡ ಸಿಟಿ ಅಲ್ಲ ಅಥವಾ ಅಷ್ಟು ಬ್ಯೂಟಿಫುಲ್ ಸಿಟಿ ಕೂಡ ಅಲ್ಲ. ಬಟ್ ಸ್ಟಿಲ್ ಕೊಲಂಬೋದಲ್ಲಿ ನಾವು ಸ್ಟೇ ಆಗಿರೋದ್ರಿಂದ ಕೊಲಂಬೋ 1 day ಕವರ್ ಮಾಡ್ಕೊಂಡ್ವಿ ಅಷ್ಟೇ. ನಾವು ಹೋಗ್ತಾ ಇರೋದು ರೆಡ್ ಮಾಸ್ಕ್ಗೆ. ಇದು ಒಂದು ಮುಸ್ಲಿಂ ಮಸೀದಿ ಆಗಿದೆ. ಬಟ್ ಇದು ಫುಲ್ ರೆಡ್ ಇರೋದ್ರಿಂದ ಇದು ಕೂಡ ಒನ್ ಆಫ್ ದ ಟೂರಿಸ್ಟ್ ಡೆಸ್ಟಿನೇಷನ್. ನಾವು ಸೊ ಅಲ್ಲಿಗೆ ಹೋಗಿ ಒಳಗಡೆ ಏನು ಹೋಗಲಿಲ್ಲ. ಬಟ್ ಅದನ್ನು ಸುಮ್ಮನೆ ಹಂಗೆ ಹೊರಗಡೆಯಿಂದ ನೋಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬರೋಷ್ಟರೊಳಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸೀದಾ ನಾವು ಹೋದ್ವಿ ಗಂಗಾರಾಮಯ್ಯ ಟೆಂಪಲ್. ಈ ಬುದ್ಧ ಟೆಂಪಲಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ಥೌಸಂಡ್ಸ್ ಬುದ್ಧ ಇಟ್ಟಿದ್ದಾರೆ ಒಂದರ ನೆಕ್ಸ್ಟ್ ಒಂದು. ಬಟ್ ಇದು ಬಿಗ್ಗೆಸ್ಟ್ ಬುದ್ಧ ಅಲ್ಲಿ. ಸೊ ನಾವಿಬ್ಬರು ಹೋಗ್ಬಿಟ್ಟು ಕೈ ಮುಗಿದು ಪೂಜೆ ಮಾಡಿ ಫೋಟೋನೂ ಅಲ್ಲೆಲ್ಲ ತೆಗ್ಸ್ಕೊತಾ ಇದ್ರು. ಸೊ ಫೋಟೋನೂ ಎಲ್ಲ ತೆಗ್ಸ್ಕೊಂಡ್ವಿ. ನಾವು ಕೂಡ ಎಲ್ಲರೂ ತೆಗ್ಸ್ಕೊತಿರೋದು ನೋಡಿ. ಮತ್ತು ಅಲ್ಲಿ ಹೋಗಬೇಕಾದ್ರೆ ನೀವು ಶಾರ್ಟ್ಸ್ ಹಾಕೋಂಗಿಲ್ಲ, ಸ್ಲೀವ್ಲೆಸ್ ಹಾಕೋಂಗಿಲ್ಲ. ನೀವು ಶಾರ್ಟ್ಸ್ ಆ್ಯಂಡ್ ಸ್ಲೀವ್ಲೆಸ್ ಹಾಕಿದ್ರೆ ಅದೊಂದು ಎಕ್ಸ್ಟ್ರಾ ಒಂದು ಕ್ಲಾತ್ನ ತೊಗೊಂಡು ನೀವು ನಿಮ್ಮ ಶೋಲ್ಡರ್ ಅಥವಾ ನಿಮ್ಮ ಥೈಸ್ನ ಕವರ್ ಮಾಡ್ಕೋಬೇಕು. ಅದು ಅಲ್ಲಿದು ಕಲ್ಚರ್. ಅದಾದಮೇಲೆ ಇನ್ನೊಂದಷ್ಟು ಸಿಟಿ ಇತ್ತು. ನಮ್ಮ ಆಟೋ ಡ್ರೈವರ್ ನಮ್ಗೆ ಹೇಳಿದ್ರು ನೋಡಿ ಇದೆಲ್ಲ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಅಂತ. ಅಲ್ಲಿ ಕಾಣಿಸ್ತಾ ಇರೋದು ಲೋಟಸ್ ಟವರ್. ಸೊ ಅದನ್ನು ಎಸ್ಟರ್ಡೇ ಆಲ್ರೆಡಿ ನೋಡಿರೋದ್ರಿಂದ ಇವತ್ತು ಮತ್ತೆ ಅಲ್ಲಿಗೆ ಹೋಗ್ತಾ ಇಲ್ಲ. ಬಟ್ ದೂರದಿಂದ ಹಂಗೆ ನೋಡಿಕೊಂಡು
ಸಿಟಿ ಟೂರ್ನ ಮುಗಿಸ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ವಾಕ್ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಒನ್ ಡೇ ತುಂಬ ಪ್ರೊಡಕ್ಟಿವ್ ಆಗಿ ಸ್ಪೆಂಡ್ ಮಾಡಿದ್ವಿ. ಮಳೆ ಥರ ವಾತಾವರಣ ಇರೋದ್ರಿಂದ ನಮಗೆ ಸ್ವಲ್ಪ ಎಲ್ಲಿ ಮಳೆ ಬರುತ್ತೆ ಅಂತ ಭಯ ಇತ್ತು. ಆ್ಯಂಡ್ ದೆನ್ ಬಿಸಿಲು ಇಲ್ದೇ ಇರೋದ್ರಿಂದ ಪೀಸ್ಫುಲ್ಲಾಗಿ ಸಿಟಿ ಟೂರ್ ಮಾಡೋಕ್ಕೆ ಈಸಿ ಆಯಿತು. ಅಲ್ಲಿಂದ ಸೀದಾ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಟೆಲ್ ಚೆಕ್ಔಟ್ ಮಾಡಿಬಿಟ್ಟು ನಾವು ಟ್ರೈನ್ ತೊಗೋತಾ ಇದ್ದೀವಿ ಕೊಲಂಬೋ ಟು ಹಾಬರ್ಣ ಅಂತ. ಹಾಬರ್ಣ ಅನ್ನೋದು ನಿಮಗೆ ಒಂದು ಸ್ಮಾಲ್ ಟೌನ್. ನಿಮಗೆ ಅದೇನೆಂದರೆ ಸೆಂಟರ್, ನೀವು ಅಲ್ಲಿಂದ ಸುಮಾರು ಪ್ಲೇಸಸ್ಗೆ ಹೋಗ್ಬೋದು. ಸೊ ನಾವು ಹಾಗಾಗಿ ಈವ್ನಿಂಗ್ ಒಂದು 5 o'clockಗೆಲ್ಲ ಟ್ರೈನ್ ತೊಗೊಂಡು ನಾವು ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಹಾಬರ್ಣಗೆ. ಈ ಟ್ರೈನ್ ಜರ್ನಿ ನಮಗೆ 5 hours ಇರುತ್ತೆ. ನಾವು ರೀಚ್ ಆಗಬೇಕಾದ್ರೆ 9:30 to 10 ಆಗುತ್ತೆ. ನಾನು ಬುಕ್ ಮಾಡಿರೋ ಹೋಟೆಲ್ ರೋಡ್ ಸೈಡ್ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನಾಳೆ.